ಇವರೇ ಬಾಬಾ ಅಪ್ಪಾಜಿ. ನಿಜವಾದ ಹೆಸರು ಚಿನ್ನಮುತ್ತು. ವಯಸ್ಸು 57. ಸ್ವಂತ ಊರು ತಿರ್ಚಿ ಪಕ್ಕದಲ್ಲಿ ಸಮಯಾಪುರಂ. 1969 3 ಗ್ರೌಂಡಲ್ಲಿ ಶುರು ಆಯಿತು ಬಾಬಾರವರ ಆಶ್ರಮ. ಈಗ ಅವರ ಆಸ್ತಿಯ ಎಸ್ಟಿಮೇಷನ್ 200 ಕೋಟಿನೂ ದಾಟಿದೆ. ಈ ಮನುಷ್ಯ ನಾನು ನೋಡಿದ್ದೀನಿ. ಹೂ ಇಸ್ ದಿಸ್ ಮ್ಯಾನ್? ಬಾಬಾರವರ ವಾರಸ್ದಾರ. ಹೆಸರು ಸೇತುಪತಿ. ಬಾಬಾ ಅವರಾದ್ಮೇಲೆ ಇವರೇ ಇರೋದು. ಅವನದು ಬೆಟರ್ ಪಿಕ್ಚರ್ನ ನೋಡ್ತೀಯಾ? ರೀನಾ ಹೇಳಿದ ಮಾತನ್ನು ನೋಡಿದ್ರೆ ಅವತ್ತು ಇವನ್ ಜೊತೆ ಇದ್ದಿದ್ದು ಜಿಂದಾನೇ ಇರಬೇಕು. ಬೆಟ್ರಿ ಸರ್, ಬಾಬಾ ಅವ್ರ ಹುಡುಗರಿಗೂ ಜಿಂದಾಗೂ ಏನ್ ಸಂಬಂಧ? ಏನ್ ಜಗತ್ತು ಉದ್ಧಾರ ಆಗೋದ್ರ ಬಗ್ಗೆ ಮಾತಾಡ್ತಾರೆ? ಕಾಸು ತಗೊಂಡು ಜನರನ್ನ ಸಾಯಿಸಂತ ಮನುಷ್ಯ ಜಿಂದ. ಯಾರನ್ನು ಕೊಲ್ಲೋದಕ್ಕೋಸ್ಕರ ಜಿಂದ ಪ್ರಯತ್ನಿಸ್ತಾ ಇದ್ದಾನೆ? ಅದಕ್ಕೆ ಉತ್ತರ ನನಗನ್ಸುತ್ತೆ ಇವ್ರು ಮಾಡೋ ಪೂಜೆ ಜಾಗದಲ್ಲಿ ಸಿಗ್ಬೋದು ಅಂತ. ಆಹಾ ಓಹೋ! D9 coming, D1 calling. D9 here. Over. ಸರ್, ಉಸ್ತಂಜಿ ಕಾರ್ ಬರ್ತಾ ಇದೆ ಸರ್. ಏನ್ ಕೇಳ್ತಾ ಇದ್ದಾರೆ? ಇದು ಏನೋ ಬಲೂನ್ ಬಲೂನ್ ಸ್ವಾಮಿ ಸರ್. ಗೋಯಾ ಓಯ್! ನೀವೇ ಆಶೀರ್ವಾದ ಮಾಡಬೇಕು ಸ್ವಾಮಿ ಸರ್. ಈ ರಬ್ಬರಲ್ಲಿ ಅಂಗಡಿಯವ ಗಾಳಿ ಊದಿದ ಬಲೂನ್ ಆಗಿಬಿಟ್ಟಿದೆ. ದೇಹಗಳಿಗೆ ದೇವರು ಗಾಳಿ ಊದಿದ ಮನುಷ್ಯರಾಗ್ಬಿಟ್ಟಿದ್ದಾರೆ. ಬಲೂನಲ್ಲಿ ಗಾಳಿ ಹೋದ್ರೆ ಬಲೂನ್ ಚಿಕ್ಕದಾಗುತ್ತೆ. ಮನುಷ್ಯರಿಗೆ ಗಾಳಿ ಹೋದ್ರೆ ಸತ್ತೋಗ್ತಾರೆ. ಮಕ್ಕಳು ಬಲೂನ್ ಇಟ್ಕೊಂಡು ಆಡ್ತಾರೆ. ಮಕ್ಕಳು ತರ ಮನುಷ್ಯರು ಆಟ ಆಡ್ತಿದ್ದಾರೆ. ಬಲೂನಿಗೆ ಅರ್ಥವಿದೆ, ಮನುಷ್ಯರಿಗೆ ಅರ್ಥವಿಲ್ಲ. ಗಂಭೀರ. ಸರ್, ಒಂದು ನಿಮಿಷ. ರುಸ್ತುಮ್ ಅವ್ರ ಮನೆಯಿಂದ ಫೋನ್ ಬಂದಿದೆ ಸರ್. ಹಲೋ, ಬಾಬಾಜಿ ಆಶ್ರಮನಾ? ಎಸ್, ನಾನಿಲ್ಲಿ ಋತುಂಜಿ ಅವರ ಸೆಕ್ರೆಟರಿ ಮಾತಾಡ್ತಿದ್ದೀನಿ. ಹೇಳಿ. ಅವ್ರಿಗೆ ಇವತ್ತಿಗೆ ಮೈ ಹುಷಾರಿಲ್ಲ, ಹಾಗಾಗಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಬಾಬಾಜಿ ಅವ್ರ ಹತ್ರ ಹೇಳ್ಬೇಡಿ. ಓ ಎಸ್, ಥ್ಯಾಂಕ್ ಯು.
ಬಾಬಾಜಿಯನ್ನು ಕೊಂದ್ಬಿಟ್ಟು ನಾನೇ ಎಲ್ಲ ಆಸ್ತಿಯನ್ನು ತಗೊಂಡ್ಬೇಕಂತ ಅನ್ಕೊಂಡಿದ್ದೆ. ಹೇಗೆ ಕೊಳ್ಳೋದಂತ ಅನ್ಕೊಂಡು ಚಿಂತೆ ಮಾಡ್ತಿರುವಾಗ ಜಿಂದಾನೇ ನನಗೆ ಕಾಲ್ ಮಾಡಿದ. ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ, ಮಾಡೋಕ್ಕೂ ಆಗೋದಿಲ್ಲ. ನೀನ್ ಕೊಲೆ ಮಾಡ್ತೀಯ ಅಂತ ಜಿಂದಾಗ್ ಹೇಗೆ ಗೊತ್ತಾಯ್ತು? ಜಿಂದಾನಿಗೆ ಜನ ಇಲ್ಲದ ಜಾಗನೂ ಇಲ್ಲ, ಗೊತ್ತಿಲ್ಲದ ವಿಷಯನೂ ಇಲ್ಲ. ಏನ್ರಿ ಹ್ಮ್. ನೋವಾಗ್ತಿದೆ ರೀ? ಎಲ್ಲಿ? ನೋಡಿದ್ರೆ ಅಲ್ವಾ ಗೊತ್ತಾಗೋದು. ಇಲ್ಲಿ ಅಬ್ಬಾ, ಈ ಕೈಯನ್ ಕೂಡ ಎತ್ತೋಕಾಗ್ತಿಲ್ಲ ರೀ. ಏನಾದ್ರು ತಿಂದ್ಯಾ? ತಿಂದಿರಿ, ಆದ್ರೆ ನೋವಾಗ್ತಿದೆ ರೀ. ಅಬ್ಬಾ, ಇಲ್ಲ ಅಂದ್ರೆ ನಾನು ನಿಮಗೆ ತೊಂದ್ರೆನೇ ಕೊಡ್ತಿರ್ಲಿಲ್ಲ. ಕೈನೂ ಎತ್ತೋಕಾಗ್ತಿಲ್ಲ. ಅಬ್ಬಾ, ಎಲ್ಲಿ ನೋವಾಗ್ತಿದೆ? ಇಲ್ಲಿ. ಇಲ್ಲ. ಇನ್ನೂ ಸ್ವಲ್ಪ ಕೆಳಗೆ. ಇಲ್ಲಿ. ಇನ್ನೊಂದ್ ಸ್ವಲ್ಪ. ಇಲ್ಲ. ತೋಳಲ್ಲಿ ನೋವಾಗ್ತಿದೆ ಅಂತ ಈಗ ನೋಡಿದ್ರೆ ಗುಡ್ ನೈಟ್. ನಾನ್ ನಿಮಗಿಷ್ಟ ಇಲ್ವಾ? ತುಂಬಾ ಇಷ್ಟ. ಅದಕ್ಕೆ ಭಯ ಆಗ್ತಿದೆ ಏನಾದರೂ ತಪ್ಪಾಗ್ಬಿಟ್ರೆ ಅಂತ. ಅದಕ್ಕೆ ಓಡಿಸ್ತಾ ಇದ್ದೀನಿ. ಏಟ್ ತಿಂತೀಯಾ? ಗುಡ್ ನೈಟ್. ಗುಡ್ ನೈಟ್. ಆಸೆ ಬರ್ಸಿದ್ರು. ನಿನ್ಗೆ ಆಸೆ ನಾನು ಬರ್ಸದ್ನಾ? ಏಯ್, ಇಲ್ಲೋಡಿ, ಏನೋ ಒಂದ್ ಹೆಣ್ಣು ಒಂದ್ ಗಂಡಿನ ಹತ್ರ ಏನ್ ಬಯಸ್ತಾಳೆ? ಚಿಕ್ಕ ಚಿಕ್ಕ ಹೆಣ್ಮಕ್ಳು ಗಂಡಸ್ರ ಹತ್ರ ರಕ್ಷಣೆ ಕೇಳ್ತಾರೆ, ವಯಸ್ಸಾದ ಹೆಣ್ಮಕ್ಳು ಸಹಾಯನ ಕೇಳ್ತಾರೆ. ವಯಸ್ಸು ಹುಡುಗಿಯರು ಇವತ್ತಿನ ಹೆಣ್ಮಕ್ಳೆಲ್ಲ ಏನೇನೋ ಕೇಳ್ತಾರೆ. ಕೊಡಕ್ ಆಗ್ದಿರೋದನ್ನ ಬಯಸ್ತಾ ಇಲ್ಲ. ಅಪ್ಪ, ಇವಾಗ ನಿನ್ಗೇನ್ ಕಡಿಮೆ ಮಾಡಿದೀನಿ? ಒಬ್ಬ ಮದುವೆ ಆದ ಗಂಡ್ಸು, ಅದು ಕೂಡ ಒಬ್ಬ ಒಳ್ಳೆ ಗಂಡ್ಸು, ಒಂದು ಹೆಂಡತಿ ಜೊತೆ ಹೇಗ್ ನಡ್ಕೋಬೇಕು ಅದೇ ರೀತಿ ತಾನೇ ನಡ್ಕೊಂಡಿದ್ದೀನಿ ನಾನು. ಅಯ್ಯೋ, ನಿಮಗ್ ಹೇಳಿಲ್ಲ ರೀ. ಹಾ, ನಮ್ಮ ಶರ್ಲಿನ ವೆಟ್ರಿವೇಲ್ ಏನ್ ಮಾಡ್ಬಿಟ್ರು ಹೇಳು? ಏನು ಮಾಡಿಲ್ಲ. ಏನು ಮಾಡಿಲ್ವಾ? ಅದಕ್ಕೆ ಶರ್ಲಿ ತುಂಬಾ ನೊಂದ್ಕೊಂಡು ಬೇಜಾರಾಗಿದ್ದಾಳೆ. ಅದಕ್ಕೆ ನೀವು ಛೇ ಛೇ, ಚೆನ್ನಾಗಿರಲ್ಲ. ನಿಮ್ಮನ್ನು ನಿಮ್ಗೆ ವೆಟ್ರಿವೇಲ್ ಮನ್ಸನ್ನ ಬದಲಾಯಿಸಿ ಅಂತ ಹೇಳ್ತಾ ಇದ್ದೀನಿ. ಯು ನೋ ವರಿ, ಬಾಬಾ ಸ್ವಾಮಿ ದೇವ್ರ ವಿಷಯದಲ್ಲಿ ಹೇಗೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಇಂಥ ವಿಷಯದಲ್ಲಿ ಭಯಂಕರವಾದ ಮನುಷ್ಯ. ಒಂದು ಸ್ಮಾಲ್ ಪುಡಿನ ಮಿಕ್ಸ್ ಮಾಡಿ ಹಾಗೆ ವೆಟ್ರಿವೇಲ್ ಬಾಯ್ಗೆ ಹಾಕ್ಬಿಟ್ರೆ ಅವಾಗ ಶೆರ್ಲಿ ಹಿಂದೆ ಗಿಡಿ 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 ಅಂತ ಓಡಾಡ್ಬಿಡ್ತಾರೆ. ಕ್ಯಾನ್ ಯು ಸ್ಲೀಪ್?